ಅನಿಲ್ ಅವರೇ, ಪ್ರಶ್ನೆ ಕೇಳಲೇಬೇಕು. ಇವತ್ತು ಕಾಂಗ್ರೆಸ್ನವ್ರು ಇದ್ರೆ ಡೈರೆಕ್ಟ್ ಆಗಿ ಕೇಳಬಹುದಾಗಿತ್ತು. ಶಿರೂರಿನಲ್ಲಿ ಮನೆ ಕಳ್ಕೊಂಡವರು ಇವತ್ತುವರೆಗೂ ಬೀದಿಲಿದ್ದಾರೆ. ಕೆಲವರೆಲ್ಲ ರಿಲೇಟಿವ್ಗಳ ಮನೇಲಿದ್ದಾರೆ, ಕೆಲವರೆಲ್ಲ ಅತ್ತೆ ಮನೇಲಿದ್ದಾರೆ, ಇನ್ನು ಕೆಲವರೆಲ್ಲ ಗಂಜಿ ಕೇಂದ್ರಗಳೆಲ್ಲ. ಗಂಜಿ ಕೇಂದ್ರದ ಪರಿಸ್ಥಿತಿ ಅಂತೂ ನೋಡೋದೇ ಬೇಡ. ಆ ರೀತಿ ಅವರು ನಿಮ್ಮ ಕಣ್ಣಿಗೆ ಕಾಣೋದೇ ಇಲ್ವಾ? ಕೇರಳದ ಬಗ್ಗೆ ನೀವು ಓಡೋಡ್ ಹೋಗಿ ಮೇಲೆ ಬಿದ್ದು ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳ್ತೀರಿ. ನಮ್ಮದೇ ರಾಜ್ಯದ ಜನ ಯಾರು ನಿಮಗೆ ಓಟ್ ಹಾಕಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಅವ್ರ ದುಃಖ ಕಾಣೋದಿಲ್ವಾ? ಸರ್, ಈಗಾಗಲೇ ನಾವು ಹೇಳಿದ್ವಲ್ಲ, ಕರ್ನಾಟಕದಲ್ಲಿ 1,86,00,000 ಮನೆಗಳು ಬಾಕಿ ಉಳಿದಿದೆ ಅಂತ ಹೇಳ್ತಾರೆ. ಆಮೇಲೆ ಯಾವುದೇ ರಾಜ್ಯದಲ್ಲಿ ಮೇಡಮ್, ಪಕ್ಕದಲ್ಲಿರುವ ರಾಜ್ಯ ಯಾವುದೇ ಆಗಿರಲಿ, ಅಲ್ಲೇನಾದ್ರೂ ಈ ತರ ಅತಿವೃಷ್ಟಿ ಅನಾವೃಷ್ಟಿ ಆದಾಗ 5 ಕೋಟಿ ಒಂದು ಸರ್ಕಾರದಿಂದ ಕೊಡುವಂಥದ್ದು ವಾಡಿಕೆ. ಅದು ಎಲ್ಲಾ ರಾಜ್ಯಗಳು ಅಷ್ಟೇ ಮಾಡೋದು, 5 ರಿಂದ 6 ಕೋಟಿ. ಆದ್ರೆ ಯಾಕೆ ವಯನಾಡಲ್ಲಿ ಮಾತ್ರ ನಿಮಗೆ ಇಲ್ಲಿ 100 ಮನೆ ಕಟ್ಕೊಡ್ಬೇಕಾಗಿ ಬರುತ್ತೆ? ಪಕ್ಕದ ಜಿಲ್ಲೆಯಲ್ಲಿ ಏನಾದ್ರೂ ಆದಾಗ ಏನು ಕೊಡೋದಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಏನು ಪ್ರಿಯಾಂಕಾ ಗಾಂಧಿ ಅವರು ನಿಂತಿದ್ದಾರೆ ಅನ್ನೋ ಗೆದ್ದಿದ್ದಾರೆ ಇದಕ್ಕೋಸ್ಕರ ಕರ್ನಾಟಕ ಹಣವನ್ನು ಯಾಕೆ ನೀವು ಅಲ್ಲಿ ವಿನಿಯೋಗ ಮಾಡ್ತಾ ಇದ್ರ? ಪ್ರಿಯಾಂಕಾ ಗಾಂಧಿ ಅವರು MP ಆಗಿದ್ರೆ ಅವರು ಕೇಂದ್ರದಿಂದ ತಗೊಂಡು ಬಂದು ಕೆಲಸಗಳನ್ನ ಮಾಡಬೇಕು. ಇಲ್ಲ ಅವ್ರ ಕೈಯಲ್ಲಿ ತಾಕತ್ತಿದ್ರೆ ಆ ರಾಜ್ಯದಲ್ಲಿ ಬೇರೆ ಕಡೆಯಿಂದ ಬಂದು ನಿಲ್ಲಬೇಕು. ಇಲ್ಲಿ ಏನಾಗಿದೆ ಅಂದ್ರೆ, ಕರ್ನಾಟಕದವರ ನಮ್ಮ ದುಡ್ಡನ್ನ ಬೇರೆ ರಾಜ್ಯಕ್ಕೆ ವ್ಯರ್ಥ ಪೋಲ್ ಮಾಡ್ತಿದ್ದಾರೆ. ಅಂದ್ರೆ ಒಂದೇ ಒಂದು ಬ್ರ್ಯಾಂಡ್ ನೇಮಿಗೋಸ್ಕರ. ಆಮೇಲೆ ನೀವೇನು ಇವತ್ತು ಹಾಕಿದಿರಲ್ಲ ಕುರ್ಚಿ ಉಳಿಸ್ಕೊಳೋದು ಅಂತೇಳಿ, ನಿಜವಾಗ್ಲೂ 2 ಜನದ ಕುರ್ಚಿಗೋಸ್ಕರ ಇದು ಓಡಾಟ ಆಗ್ತಿದೆ. ಒಂದು DK ಶಿವಕುಮಾರ್ ಸಾಹೇಬರು ಕುರ್ಚಿಗೆ ಬರೋದಕ್ಕೋಸ್ಕರ, ಇನ್ನೊಂದು ಇವರು ಸಹ ನಾನು ನಿಮ್ಮ ಜೊತೆ ಇದ್ದೀನಿ ಅಂತೇಳಿ. ಸಿದ್ದರಾಮಯ್ಯ ಸಾಹೇಬರು ಏನಂದ್ರೆ, ಇಲ್ಲ ನಾನು ಹೈಕಮಾಂಡ್ ಜೊತೆ ಇದ್ದೀನಿ ಅಂತ ತೋರಿಸ್ಕೊಳಕ್ಕೋಸ್ಕರ ಇಡೀ ರಾಜ್ಯ ಜನಕ್ಕೆ ಇವರು ಮೋಸ ಮಾಡ್ತಿದ್ದಾರೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಷಯ ನಾನು ನಿಮ್ಗೆ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಏನು ಅಂದ್ರೆ, ನಾವೇ ನಮ್ಮ ಮನೇಲೆ ಊಟ ಮಾಡಕ್ಕೆ ಇಲ್ದಲೇ ಇದ್ದಾಗ ಪಕ್ಕದ ಮನೆಗೆ ನೀವು ದುಡ್ಡು ಕೊಡ್ತೀವಿ ಅನ್ನೋದು ಎಷ್ಟು ಸಾಧ್ಯ? ಯಾರಾದ್ರೂ ಕೇಳ್ತಾರೆ. ನನಗೆ ತಿನ್ನಕ್ಕೆ ಇವತ್ತಿಲ್ಲ ಇಲ್ಲ ಅಂದಾಗ ತಿನ್ನಕ್ಕಿಲ್ವಾ ಅಥವಾ ಇದ್ರೂ ಕೊಡ್ತಿಲ್ವಾ ಸರ್? ನನಗೆ ಅದು ಬೇಸಿಕ್ ಪ್ರಶ್ನೆ. ತಿನ್ನಕ್ಕಿಲ್ವಾ ಅಥವಾ ಬೇಕಂತ ಕೊಡ್ತಿಲ್ವಾ? ತಿನ್ನಕ್ಕಿರೋದು ಖಾಲಿಯಾಗೋಗಿದೆ. ನೋಡಿ ಮೇಡಮ್, ಸರಿಯಾದ ನೀವು ಒಂದು ಕ್ಯಾಲ್ಕುಲೇಷನ್ ಮಾಡದಲ್ಲಿ ಯಾವ್ದಾದ್ರು ಒಂದು ವಿನಿಯೋಗ ಮಾಡಿದಾಗ, ಈಗೇನು 5 ಗ್ಯಾರಂಟಿಗಳನ್ನ ಇವ್ರು ಕೊಟ್ರಲ್ವಾ, ಇವ್ರು ಅದನ್ನ ಯೋಚನೆ ಮಾಡಿರ್ಲಿಲ್ಲ. ಯಾವ ರೀತಿ ಇದನ್ನ ಉಳಿಸಬಹುದು ಅಂದ್ರೆ, ನೀವು ಭ್ರಷ್ಟಾಚಾರ ಮಾಡದಲ್ಲೇ ಕೊಟ್ಟಾಗ ಮಾತ್ರ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಕ್ಕಾಗುತ್ತೆ. ಇಲ್ಲಿ ನೀವು ತಿಂದು ಬೇರೆಯವ್ರಿಗೂ ಕೊಡಬೇಕು ಅಂದಾಗ ಇವತ್ತು ಅವರು MLAಗಳೇ ಹೇಳ್ತಿದ್ದಾರೆ, ನಮ್ಮ ಭಾಗಗಳಿಗೆ ಅನುದಾನಗಳು ಬರ್ತಾ ಇಲ್ಲ, ನಾವು ಸುಸೈಡ್ ಮಾಡ್ಕೋಬೇಕು ಅಂತೇಳಿ ಅವ್ರು MLA ಒಬ್ರು ಹೇಳಿದ್ದಾರೆ. ಅಂದ್ರೆ ನೀವು ಯೋಚನೆ ಮಾಡಿ ಯಾವ ಸರ್ಕಾರ ಯಾವ ಸ್ಥಿತಿಗೆ ಹೋಗ್ತಿದೆ. ಆಮೇಲೆ ಇನ್ನೊಂದು ವಿಷಯ, 136-38 ಇರೋ ಒಂದು ರಾಜ್ಯ ಸರ್ಕಾರ ಇನ್ನು 3 ಸೀಟ್ಗಳನ್ನ ಗೆಲ್ಲೋದಕ್ಕೆ ಪುನಃ 600 ಕೋಟಿಗಳನ್ನ ಖರ್ಚು ಮಾಡ್ಕೊಂಡು ನೀವು ಎಲೆಕ್ಷನ್ ಮಾಡ್ತೀರಾ ಅಂದ್ರೆ ಜನ ನಿಮಗೆ ಇನ್ನೇನಂತಾರೆ? ಆ ಸೀಟ್ 3 ಗೆದ್ದಿಲ್ಲ ಅಂದಿದ್ರು ಏನು ತೊಂದರೆ ಇರಲಿಲ್ಲ. ಯಾವುದೇ ಬೇರೆ ರಾಜ್ಯಗಳಲ್ಲಿ ಉಪಚುನಾವಣೆಗಳಾದಾಗ ಇಷ್ಟೊಂದು ಅಬ್ಬರಗಳಾಗೋದಿಲ್ಲ. ಅದು ಯಾವ ರೀತಿ ಮಾಡಿದ್ರು ಅಂದ್ರೆ, ಇದೇನೋ ನಮ್ಮ ರಾಜ್ಯದ ಚುನಾವಣೆನೇ ನಡೀತಿದೆ ಅನ್ನೋ ರೀತಿಯಲ್ಲಿ ಇಡೀ ಕರ್ನಾಟಕದ 10 ಜನ ಮಂತ್ರಿಗಳನ್ನ ಒಂದೊಂದು ಜಾಗಗಳಿಗೆ ಹಾಕೊಂಡು ನೀವು ಇಡೀ ಸರ್ಕಾರದ ಆಡಳಿತ ಅಲ್ಲಿ ಕೂರಿಸ್ಕೊಂಡು ಒಬ್ಬ ಮಿನಿಸ್ಟರ್ ಹೋಗ್ಲಿಲ್ಲ. ಅದನ್ನೇ ಹೇಳ್ತಿರೋದು. ಮಾಧ್ಯಮಗಳಲ್ಲಿ ಹೊರಗಡೆ ಬರ್ದಲೇ ಇದ್ರೆ 2 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಆಮೇಲೆ ಒಂದೇ ಸತಿ ಏಕೆ 5 ಲಕ್ಷ ಕೊಡ್ತೀವಿ ಅಂತಾರೆ. ಇವತ್ತು ನಮಗೆ ಗೊತ್ತಾಗ್ತಿದೆ ಮೇಡಮ್, 7 ತಿಂಗಳಲ್ಲಿ 2,000 ಬಾಣಂತಿಯರು ಮತ್ತು ಮಕ್ಕಳು ಸತ್ತೋಗಿದ್ದಾರೆ ಅಂತೇಳಿ. ಆಮೇಲೆ ಬೆಂಗಳೂರು ಒಂದೇ ಒಂದು ಸ್ಥಿತಿಯಲ್ಲಿ 1 ವರ್ಷಕ್ಕೆ 129 ಜನ ಬಾಣಂತಿಯರು ಮತ್ತು ಮಕ್ಕಳು ಸತ್ತೋಗಿದ್ದಾರೆ ಅಂತೇಳಿ. ಪ್ರೈವೇಟ್ ಹಾಸ್ಪಿಟ್ಲ್ಗಳು ಮತ್ತು ಸರ್ಕಾರಿ ಹಾಸ್ಪಿಟ್ಲ್ 80% ಸತ್ತೋಗಿದ್ದಾರೆ, 20% ಪ್ರೈವೇಟ್ ಹಾಸ್ಪಿಟಲ್ ಸತ್ತೋಗಿದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, ನೀವು ಬರೀ ಶೋಕಿಗಳನ್ನ ಮಾಡ್ಕೊಂಡು ಈವೆಂಟ್ ಮ್ಯಾನೇಜ್ಮೆಂಟ್, ಎಲೆಕ್ಷನ್ ಅಂದ್ರೆ 100 ಜನರನ್ನ ಕರ್ಕೊಂಡು ಹೋಗೋದು, ಅವ್ರ ಜೊತೆ ನೀವು ದೊಡ್ಡ ಇದು ಮಾಡೋದು. ನೋಡಿ, ಮೊನ್ನೆ ಹಾಸನದಲ್ಲಿ ನೀವು ಸಮಾವೇಶ ಮಾಡೋಂಥದ್ದು ಏನಿತ್ತು? ಗೆದ್ದಾಯ್ತು, ಎಲ್ಲ ಮುಗೀತು. ಗೆದ್ದ ಮೇಲೆ ನೀವು ಕೆಲಸ ಮಾಡಬೇಕು. ಪುನಃ ಹಾಸನಕ್ಕೆ ಹೋಗಿ ನೀವು ಕಂಟಿನ್ಯೂ ಆಗ್ತಿದೆ ಸಮಾವೇಶಗಳು. ಅದೇ ನೀವು ಯಾಕೆ ನನಗೆ ಒಂದು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ನಾನು ಸಂಕೀರ್ತ ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ಶಿರೂರಿನಲ್ಲಿ ಅವ್ರು ಕೇವಲ 2 ಮಾತನಾಡಿಸಿದೀವಿ, ಇನ್ನು ಅನೇಕರಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ. ಪರಿಹಾರ ಸಿಗಬೇಕು, ಶಿರೂರ್ ಕಡೆ ಸರ್ಕಾರ ತಿರುಗಿ ನೋಡ್ಬೇಕು ಅಂದ್ರೆ ಬಹುಶಃ ಪ್ರಿಯಾಂಕಾ ವಾದ್ರಾ ಅವರನ್ನ ಅಲ್ಲಿ ರಿಸೈನ್ ಮಾಡಿಸಿ ಇಲ್ಲಿಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿಸ್ಬೇಕು ಅನ್ಸುತ್ತೆ. ಇಲ್ಲಿ ಶಿರೂರಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಬಳ್ಳಾರಿಲಿ ಬಹುಶಃ ರಾಹುಲ್ ಗಾಂಧಿ ಅವರು, ಶಿರೂರಲ್ಲಿ ಬಹುಶಃ ಪ್ರಿಯಾಂಕಾ ವಾದ್ರಾ ಅವರು ಕಂಟೆಸ್ಟ್ ಮಾಡಿದ್ರೆ ಸರ್ಕಾರ ತಿರುಗಿ ನೋಡುತ್ತೆ ಅಂತ ಹೇಳಿ ಸಂಕೀರ್ತ ಅವರೇ ಬ್ರೇಕ್ ಇಂತ ಮುಂಚೆ ಕೇಳ್ತಿದ್ದೆ. ಇವಾಗ ವಯನಾಡ್ನಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಇದ್ದಾರೆ ಅನ್ನೋ ಕಾರಣಕ್ಕೆ ಮನೆ ಕಟ್ಟಿಸ್ಕೊಡೋ ಕಾಳಜಿ ಅಂದ್ರೆ, ಶಿರೂರ್ನಲ್ಲಿ ಮನೆ ಕಟ್ಟಿಸ್ಕೊಡ್ಬೇಕು ಅಂದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಬಂದ್ ಮತ್ತೊಂದು ಬೈ ಎಲೆಕ್ಷನ್ ಮಾಡಿಸ್ಬೇಕಂತ. ಈಗ ನೋಡಿ, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಒಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದವ್ರಿಗೆ ಏನಾಗಿದೆ, ಕರ್ನಾಟಕದಲ್ಲಿ 2023ರಲ್ಲಿ ಏನು ಅವರು ಗ್ಯಾರಂಟಿಯ ಒಂದು ಮುನ್ನೆಲೆಯಿಂದ ಜನ ಅವರಿಗೆ 136 ಸ್ಥಾನಗಳನ್ನ ಕೊಟ್ಟರು, ಅವಾಗಿಂದ ಅವರು ಕರ್ನಾಟಕವನ್ನು ಏನೇ ಇದ್ರೂ ಒಂದು ಆರ್ಥಿಕವಾಗಿ ಅದನ್ನು ಬಳಸ್ಕೊಳ್ಳೋವಂಥ ಒಂದು ATM ಮಾಡಿದೆ ವಿನಃ ಬೇರೆ ಏನೂ ಅಲ್ಲ. ಈಗ ತೆಲಂಗಾಣಕ್ಕೆ ಹೋದಾಗ
ತೆಲಂಗಾಣದಲ್ಲಿ ಇಲ್ಲಿ 100 ಕೋಟಿ ರೂಪಾಯಿ ಹಣ ನಮ್ಮ ಕರ್ನಾಟಕಕ್ಕೆ ಸಿಕ್ತು. ವಾಲ್ಮೀಕಿ ನಿಗಮದ ಹಣ ತೆಲಂಗಾಣದ ಬಾರ್ಗಳು ಲ್ಯಾಂಬೋರ್ಗಿನಿ ಕಾರಾಗಿ ಯಾರ್ಯಾರ್ದು ಹಣ ಲೂಟಿಯಾಗಿ ಚುನಾವಣೆಗಳಿಗೆ ಬಂತು. ಈ ರೀತಿ ಹಣವನ್ನ ಅಕ್ರಮವಾಗಿ ಮಾಡೋದು ನೋಡ್ತಾ ಇದ್ವಿ. ಈಗ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರ ವರಿಷ್ಠರನ್ನ ಪ್ಲೀಸ್ ಮಾಡೋದಕ್ಕೋಸ್ಕರ ಪತ್ರವನ್ನ ಸರ್ಕಾರದ ಮೂಲಕ ಅವರು ನೇರವಾಗಿ ಒಂದು ಫೇವರಿಟಿಸಮ್ ಮಾಡೋದಕ್ಕೋಸ್ಕರ ಈ ಒಂದು ಪತ್ರವನ್ನ ಬರೆದಿದ್ದಾರೆ ಅಂತ ಅನ್ಸುತ್ತೆ ನನಗೇನು ನೋಡಕ್ ಪ್ರಥಮ ಇದಕ್ಕೆ ನೋಡಕ್ ಹೋದ್ರೆ ಅವರು ಅವರ ವರಿಷ್ಠರನ್ನ ಮೆಚ್ಚಲಿಕ್ಕೋಸ್ಕರ ಈ ರೀತಿ ಸರ್ಕಾರ ಆಲ್ರೆಡಿ ನಿಮ್ಗೆ ರಿಪ್ಲೈ ಮಾಡಿಲ್ಲ. ಒಬ್ಬ ಮುಖ್ಯಮಂತ್ರಿನೇ ಒಂದು ಪತ್ರದ ವ್ಯವಹಾರ ಮಾಡಿದಾಗ ಒಂದು ಕನ್ಕರೆನ್ಸ್ ಮಾಡಿದಾಗ ನಿಮಗೆ ಬೆಲೆ ಇಲ್ಲ, ನಿಮ್ಗೆ ರಿಪ್ಲೈ ಮಾಡ್ತಾ ಇಲ್ಲ. ಅದಾದ್ರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಜಾಗವನ್ನು ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲೋ ನೋಡಿದ್ರೆ ಇವತ್ತು ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಾಗ ನೀವು ನಿಮ್ಮ ಉಸ್ತುವಾರಿ ಸಚಿವರು ಹೋಗೋದಾಗ್ಲಿ, ಒಂದು ಕಾಳಜಿಯ ಭೇಟಿ ಕೊಡೋದಾಗ್ಲಿ, ಆಶ್ರಯ ಕೇಂದ್ರಕ್ಕೆ ಭೇಟಿ ಕೊಡೋದಾಗ್ಲಿ ಯಾವುದನ್ನು ಮಾಡದೆ ನೀವು ಮಲತಾಯಿ ಧೋರಣೆ ಒಂದು ಕೆಲಸವನ್ನು ಮಾಡ್ತೀರಾ. ನಿಜವಾಗ್ಲೂ ನಮ್ಮ ಕನ್ನಡಿಗರ ಯಾರು ತೆರಿಗೆ ಪಾವತಿ ಮಾಡ್ತಾರೆ, ಕನ್ನಡದ ಜನತೆ ಏನಿದ್ದಾರೆ ಅವರಿಗೆ ನೀವು ಮತ್ತೆ ಅವಮಾನ ಮಾಡ್ತಿದ್ದೀರಿ. ಆಯ್ತು, ನೀವು ಗ್ಯಾರಂಟಿಗಳನ್ನ ಕೊಟ್ರಿ, ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ಹಣ ಇಲ್ಲ, ಗ್ಯಾರಂಟಿ ನೀವು ಸರ್ಕಾರ ನಿರ್ವಹಣೆ ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದೆ, ಇದೊಂದು ಅಸಮರ್ಥ ಸರ್ಕಾರ ಆದ್ರೂ ಸಹ ಈ ರೀತಿ ನಿಮ್ಮ ವರಿಷ್ಠರನ್ನ ಮೆಚ್ಚೋದಕ್ಕೋಸ್ಕರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬಾರ್ದಿತ್ತು. ಇವಾಗ ನೀವು ಹೇಳ್ದಂಗೆ ನೀವು ಪ್ರಿಯಾಂಕಾ ಗಾಂಧಿ ಅವರು ಬಹುಶಃ ಎಲ್ಲೋ ದಕ್ಷಿಣ ಕನ್ನಡದ ಸಂಸದರಾಗಿದ್ರೆ ಅಥವಾ ಬಳ್ಳಾರಿಯ ಸಂಸದರಾಗಿದ್ರೆ ರಾಹುಲ್ ಗಾಂಧಿ ಅವರು ಇವರ ಮುತುವರ್ಜಿ ಇವರ ಕಾಳಜಿ ಬೇರೆ ಆಗ್ತಿತ್ತೇನೋ. ಆದ್ರೆ ಪಕ್ಕದ ನೆರೆ ರಾಜ್ಯಕ್ಕೆ ನಾವು ಹೇಳ್ತಿರೋದು ನೆರೆ ಪರಿಹಾರ ಕೊಡಬೇಡಿ ನಾವೆಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಈ ರೀತಿಯ ಒಂದು ಮಲತಾಯಿ ಧೋರಣೆ ಶಿರೂರಲ್ಲಿ ಆಗಿರುವಂತಹ ಘಟನೆಗೆ ನೀವು ಅಲ್ಲಿ ಹೋಗಿ ಸಂತ್ರಸ್ತರನ್ನ ಕಿಂಚಿತ್ ಆಶ್ರಯ ಕೇಂದ್ರಕ್ಕೆ ಭೇಟಿ ಕೊಡುವಂತ ಕನಿಷ್ಠ ಸೌಜನ್ಯ ಕೂಡ ಇವತ್ತು ಸರ್ಕಾರಕ್ಕಿಲ್ಲ. ಸಚಿವರು ಮತ್ತೆ ಶಾಸಕರು ತಲೆ ತೆಗೆಸ್ಕೊಂಡು ಓಡಾಡೋಂಥ ಪರಿಸ್ಥಿತಿಲಿ ಇದ್ದಾರೆ. ಯಾಕೆ ಗೊತ್ತಾ, ಓದಲ್ಲಿ ಬಂದಲ್ಲಿ ಇವರು ಆಶ್ವಾಸನೆಗಳನ್ನ ಕೊಟ್ಟು ಮತವನ್ನ ತಗೊಂಡಿದ್ದಾರೆ ಕಾಂಗ್ರೆಸ್ನವರು. ಆ ಒಂದು ಆಶ್ವಾಸನೆಗಳನ್ನ ಇವ್ರ ಕೈಲಿ ಪೂರ್ಣ ಮಾಡಕ್ ಆಗ್ತಾ ಇಲ್ಲ. ಎಲ್ಲೇ ಹೋದ್ರು ರಸ್ತೆ ರಿಪೇರಿ ಮಾಡಿ, ಸಣ್ಣ ಪುಟ್ಟ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಅಂತ ಸ್ವಾಭಾವಿಕವಾಗಿ ಜನ ಕೇಳ್ತಾರೆ. ಇದನ್ನ ಅವ್ರ ಕೈಲಿ ಎಲ್ಲಿ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಒಂದು ತಲೆ ತರಿಸ್ಕೊಂಡು ಓಡಾಡುವಂತ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಬಂದ್ಬಿಟ್ಟಿದೆ. ಇದು ನಿಜವಾಗ್ಲೂ ಒಂದು ದುಸ್ಥಿತಿ ಅಂತ ನಾನು ಹೇಳ್ತೀನಿ. ಆದ್ರೆ ನಾನು ಅನಿಲ್ ಸರ್ನ ಮತ್ತೆ ಮಹೇಶ್ ಸರ್ನ ಪ್ರಶ್ನೆ ಮಾಡೋಕ್ ಮುಂಚೆ ನಾನು ವಿಜಯೇಂದ್ರ ಅವ್ರದ್ದೊಂದು ಟ್ವೀಟ್ ಗಮನಿಸ್ತಾ ಇದ್ದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಂಕೀರ್ತ್ ಅವರೇ, ವಿಜಯೇಂದ್ರ ಅವರ ಟ್ವೀಟ್ಗೆ ರಕ್ಷಾರಾಮಯ್ಯ ಅವರು ಕಾಮೆಂಟ್ ಮಾಡಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ಲಿ. ನೀವು ಕೇರಳ ಕೊಟ್ಟಿದ್ದಕ್ಕೆ 100 ಮನೆನ ಕೊಡೋದಕ್ಕೆ ಹೊರಟಿದ್ದಕ್ಕೆ ಪ್ರಶ್ನೆ ಮಾಡ್ತೀರಲ್ಲ, ನಮ್ಮ ರಾಜ್ಯಕ್ಕೆ ಬರಬೇಕಾದ ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಮಹಾರಾಷ್ಟ್ರಕ್ಕೆ ಹೋಗ್ತಿದೆ, ಗುಜರಾತ್ಗೆ ಹೋಗ್ತಿದೆ, ಅದ್ರ ಬಗ್ಗೆ ಮಾತನಾಡಲ್ಲ. ಬಿಮಾರು ರಾಜ್ಯಗಳು ಅಂತ ಹೇಳಿ ನಮ್ಮಿಂದ GST ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಕಳಿಸ್ತಿದ್ದೀರಿ, ಅದ್ರ ಬಗ್ಗೆ ಮಾತಾಡಲ್ಲ. 100 ಮನೆ ಲೆಕ್ಕ ಬೇಕಾ ಅಂತ ಹೇಳಿ ಕೇಳಿದ್ದಾರೆ. ರಕ್ಷಾರಾಮಯ್ಯನವರು ಬಹಳ ಬುದ್ಧಿವಂತರು, ಅವರು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಯಾಕೆ ಅಂದ್ರೆ ಈಗ ಏನಕ್ಕೆ ಈ ರೀತಿ ಇನ್ವೆಸ್ಟ್ಮೆಂಟ್ಗಳು ಕಂಪ್ನಿಗಳು ಬಿಟ್ಟು ಹೋಗ್ತಾ ಇದ್ದೇವೆ ಅಂದ್ರೆ, ನೀವು ಸಿದ್ದರಾಮಯ್ಯನವರು ಇದೇ ಸಿದ್ದರಾಮಯ್ಯ 2013ರಿಂದ 2018ವರೆಗೂ ಮುಖ್ಯಮಂತ್ರಿಗಳಾಗಿದ್ರು. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಚೈನಾ ಪ್ರವಾಸ ಹೋಗ್ತಾರೆ, ಸುಮಾರಷ್ಟು ಇನ್ವೆಸ್ಟ್ಗಳನ್ನ ಭಾರತಕ್ಕೆ ತರಬೇಕು ಅಂತ. ಆಗ ಮಹಾರಾಷ್ಟ್ರದಲ್ಲಿ ನಮ್ಮದೇ ಸರ್ಕಾರ ಇರುತ್ತೆ, ಇದೇ ತಮಿಳುನಾಡು ಸರ್ಕಾರ ಮತ್ತೆ ಕರ್ನಾಟಕದ ರಾಜ್ಯದ ಸಿದ್ದರಾಮಯ್ಯನವ್ರನ್ನು ಕೂಡ ಒಂದು ಆಹ್ವಾನವನ್ನು ಮಾಡ್ತಾರೆ. ಈ ಎರಡೂ ಸರ್ಕಾರಗಳು ಒಂದು ಇನಿಷಿಯೇಟಿವ್ ಅನ್ನ ತಗೊಂಡು ಮುಂದೆ ಬರ್ತಾರೆ. ಸಿದ್ದರಾಮಯ್ಯನವರು ಔಟ್ರೈಟ್ ರಿಜೆಕ್ಟ್ ಮಾಡ್ತಾರೆ. ಇದಕ್ಕೇನು ಹೇಳ್ತೀರಿ? ಫಸ್ಟ್ ರಕ್ಷಾರಾಮಯ್ಯನವರು 2013ರಿಂದ 2018 ಬಗ್ಗೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಲಿ. ಅದಾದ್ಮೇಲೆ ಫಾಕ್ಸ್ಕಾನ್, ಟೊಯೋಟಾ ನಮ್ಮ ಬಿಡದಿಯಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗವನ್ನ ಕೊಟ್ಟಿದೆ. 24,000 ಕೋಟಿ ಸುಮಾರಷ್ಟು ಇನ್ವೆಸ್ಟ್ಮೆಂಟ್ ನ ಇಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಅದು ನಮ್ಮ ಪಕ್ಕದ ನೆರೆ ರಾಜ್ಯಕ್ಕೆ ಹೋಗುತ್ತೆ, ತೆಲಂಗಾಣಕ್ಕೆ ಹೋಗುತ್ತೆ, ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಅದಲ್ಲದೆ ಫಾಕ್ಸ್ಕಾನ್ ಒಂದು ಬೃಹತ್ ಉದ್ಯಮ. ಅದು ಕೂಡ ಅವರು ಫಾಕ್ಸ್ಕಾನ್ನ CEO ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಕರ್ನಾಟಕ ರಾಜ್ಯ MB ಪಾಟೀಲ್ ಅವರು ನಮ್ಗೆ ಏನು ಸಹಕಾರ ಕೊಟ್ಟಿಲ್ಲ, ನಾವು ಆಂಧ್ರ ಪ್ರದೇಶದಲ್ಲಿ ಹೋಗಿ ಕೇವಲ 48 ಗಂಟೆಯಲ್ಲಿ ನಮಗೆ ಲ್ಯಾಂಡ್ ಅಲಾಟ್ಮೆಂಟ್ ಅನ್ನ ಮಾಡಿದ್ದಾರೆ, ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ ಅಧಿಕಾರಿಗಳು ಮತ್ತು ಸಚಿವರ ವಾಟ್ಸ್ಆಪ್ ಗುಂಪನ್ನ ಮಾಡಿದ್ದಾರೆ, ಇದರಲ್ಲಿ ನಮ್ಗೆಲ್ಲ ಕನ್ಕರೆನ್ಸಸ್ ತುಂಬಾ ಈಸಿ ಆಗಿದೆ, ಇಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಚೆನ್ನಾಗಿದೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಯಾರ ವೈಫಲ್ಯ? ಇದು ಯಾರ ಅಸಮರ್ಥತೆ? ಇವತ್ತು ಸರ್ಕಾರ MB ಪಾಟೀಲ್ ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಸೇರಿ ನಮ್ಮ ರಾಜ್ಯದ ಕನ್ನಡಿಗರಿಗೆ ಏನು ಉದ್ಯೋಗ ಅವಕಾಶಗಳು, ಬಂಡವಾಳ ಹೂಡಿಕೆಗಳನ್ನ ಬರಬೇಕಿತ್ತು, ನೀವು ಬೇಕು ಅಂತ ಇದನ್ನ ತಪ್ಪಿಸಿದ್ದೀರಿ. ನೀವು ನಿಮ್ಮ ವಿಫಲತೆ ಮತ್ತೆ ನಿಮ್ಮ ಅಸಮರ್ಥತೆಯನ್ನು ಮುಚ್ಕೊಳ್ಳಿಕ್ಕೋಸ್ಕರ ಈ ರೀತಿ ವಿಷಯಗಳು ತರ್ತಾರೆ. ರಕ್ಷಾರಾಮಯ್ಯನವ್ರು ನಾನು ಇದೇ ಕೇಳ್ತೀನಿ, ಅವರು ಒಂದು ಪರಾಜಿತ ಅಭ್ಯರ್ಥಿ ಆಗಿದ್ದಾರೆ ಒಂದು ಕ್ಷೇತ್ರಕ್ಕೆ. ನೀವು ಯಾಕೆ ಸ್ವಾಮಿ ಫಾಕ್ಸ್ಕಾನ್ ತಮ್ಮ ಕ್ಷೇತ್ರಕ್ಕೂ ಹತ್ರನೇ ಬರ್ತಾ ಇತ್ತು, ಯಾಕೆ ನೀವು ಮುತುವರ್ಜಿ ತಗೊಂಡು ನೀವು ಸಿದ್ದರಾಮಯ್ಯನವ್ರು ಹೇಳ್ಬೋದಿತ್ತಲ್ಲ? ಯಾಕೆ ತಮ್ಮನ್ನ ಯಾರು ಕಟ್ಟಾಕಿದ್ರೆ? ಯಾರನ್ನ? ತಾವು ಸರ್ವ ಸ್ವತಂತ್ರ ಇದ್ದೀರಿ, ನೀವು ಪರಾಜಿತ ಅಭ್ಯರ್ಥಿ ಇದ್ದೀರಿ, ನಿಮಗೂ ಹಕ್ಕಿದೆ. ಕನ್ನಡಿಗರಿಗೋಸ್ಕರ ಈ ಬರಬೇಕಾದಂತ ಒಂದು ಉದ್ಯೋಗ ಅವಕಾಶ ಮತ್ತು ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದು ಪರ ರಾಜ್ಯಕ್ಕೆ ಹೋಗಕ್ಕೆ ತಡೆಯಕ್ಕೆ ನಿಮ್ನ ಯಾರು ಕಟ್ಟಾಕಿದ್ರು? ನೀವು ಕೇಳಕ್ಕಿಂತ ಮುಂಚೆ ಇದನ್ನ ನೀವು ಫಸ್ಟ್ ಪ್ರಶ್ನೆ ಮಾಡಬೇಕು.